ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಈ ಸಿಗ್ಲಿ ಬಶ್ಯಾ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅಪರಾಧವನ್ನು ದೇಶಿಸುವ ಹಕ್ಕು ಕಾನೂನಿಗಿದೆ. ಅಪರಾಧಿ ದೇಶಿಸುವ ಹಕ್ಕು ಕಾನೂನಿಗಿಲ್ಲ. ಇದು ಎಲ್ಲ ನ್ಯಾಯವಾದಿಗಳು, ಅಡ್ವೊಕೇಟ್ಗಳು, ನ್ಯಾಯಾಧೀಶರು ಇದನ್ನೆಲ್ಲ ಗೊತ್ತಿದ್ದಂಥ ವಿಚಾರ ನಿಮಗೆಲ್ಲ. ಇವತ್ತು ಈ ಸಿಗ್ಲಿ ಬಶ್ಯಾ ನನ್ನ ಮೇಲೆ ಕಳ್ತನ ಪೊಲೀಸ್ನವ್ರು ಕೇಸ್ ಹಾಕಿದರೆ ಪೊಲೀಸ್ನವ್ರು ಕತೆ ಬರೀತಾರೆ. ಆ ಕತೆಗೆ ತೀರ್ಪು ಕೊಡೋರು ನ್ಯಾಯಾಂಗ. ಇವತ್ತು ನ್ಯಾಯಾಂಗದಲ್ಲೇ ಸಿಗ್ಲಿ ಬಶ್ಯಾ 3 ಮಂದಿ ಪೊಲೀಸರನ್ನ ಹಾವೇರಿ ಜೈಲಿಂದ ಪೊಲೀಸ್ ಬೆಂಗಾವಲೊಂದಿಗೆ ಸಿಗ್ಲಿ ಬಶ್ಯಾ ನ್ಯಾಯಾಲಯಕ್ಕೆ ಹಾಜರಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ನವ್ರು 3 ಜನ, 2 ಮಂದಿ PC-ಗಳು, ಒಬ್ಬ ದಪೇದಾರು, ಒಂದು ಗನ್ನು, ಒಂದು ಚೈನ್ ಬೇಡಿ, ಇಷ್ಟು ಜೈಲಿಂದ ಸಹಿ ಮಾಡಿ ನಾನು ಕರ್ಕೊಂಡು 11 ಕಾಲ್ ಆಗಿತ್ತು. ಆವಾಗ ಸಿಗ್ಲಿ ಬಶ್ಯಾ ಕಸ್ಟಡಿ ಅಂದರು. ನನ್ನ ಕರ್ಕೊಂಬಂದಂಥ ಪೊಲೀಸರ ಹತ್ರ, ಸರ ನಾನು ಅರ್ಜಿ ಬರ್ಕೊಂಬಂದಿನಿ, ಅರ್ಜಿ ಅವ್ರಿಗೆ ಕೊಡಿ, ನನಗೆ ಅವ್ರ ಮುಖ ನೋಡೋಕ್ಕೆ ಇಷ್ಟ ಇಲ್ಲ, ಅವ್ರ ತೀರ್ಪಿಗೂ ನಾನು ಒಳಪಡೋಂಗಿಲ್ಲ. ಯಾಕಂದರೆ ಅವರು ನನಗೆ ಹಿಂದೆ 14 ವರ್ಷ ಶಿಕ್ಷೆ ಕೊಟ್ಟಿದ್ದರು. ಆ ಕೇಸನ್ನ 3 ತಿಂಗಳದಾಗ ನಾನು ಗೆದ್ದು ಬಂದೆ. ಬಿಡುಗಡೆ ಆಗೋ ಕೇಸನ್ನ ಇವರು ಇನ್ನೂ ಅನುಭವಿಸ್ಲಿ ಅಂತಂದು ನನ್ನ ಮೇಲೆ ದ್ವೇಷದ ತೀರ್ಪು ಕೊಟ್ಟಿದ್ದನ್ನು ನಾನು ಖಂಡಿಸಿ ಮತ್ತು ನಾನು ಅವ್ರ ವಿರುದ್ಧ ಹೋರಾಟ ಮಾಡಿದಾಗ ನನ್ನ ಮೇಲೆ ಒಂದು ಟವರ್ ಹತ್ತಿದ ಕೇಸ್ ಹಾಕಿದ್ರು. ಆ ಕೇಸ್ನಲ್ಲಿ ನಾನು ಇವ್ರ ಹತ್ರ ನ್ಯಾಯ ಬೇಡ, ಇವ್ರ ಹತ್ರ ನನಗೆ ನ್ಯಾಯ ಸಿಗೋದಿಲ್ಲ, ನಾನು ಬೇರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಧೀಶರಿಂದ ನ್ಯಾಯ ಕೊಡಿಸಿ, ಇಲ್ಲ ಅಂದರೆ ಬೇರೆ ನ್ಯಾಯಾಲಯಕ್ಕಾದ್ರೂ ನನಗೆ ವರ್ಗಾವಣೆ ಮಾಡಿಕೊಡಿ ಕೇಸನ್ನ ಅಂದೆ. ಇವ್ರ ಮೇಲೆ ನನಗೆ ಅನುಮಾನ ಇದೆ ಅಂದಾಗ ಆ ಥರ ನಾನು ಎಷ್ಟೋ ನ್ಯಾಯಾಲಯದಲ್ಲಿ ಮಾಡಿಸ್ಕೊಂಡಿನಿ. ಸರಿ ಇಲ್ಲ ಅಂದರೆ ನಾನು ಅವ್ರ ಹತ್ರ ತೀರ್ಪಿಗೆ ನಾನು ಒಪ್ಪಂಗಿಲ್ಲ ಅಂತ ಹೋರಾಟನೂ ಮಾಡಿದ್ದೀನಿ. ಅಲಿಗೇಷನ್ನು ಮಾಡಿ ನಾನು ಕಾನೂನಲ್ಲಿ ವಾದ ಮಾಡಿ ನ್ಯಾಯಾಧೀಶರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ವಾದ ಮಾಡಿ ನ್ಯಾಯ ಗೆದ್ದು ಬಂದಂಥ ಬಶ್ಯಾ ನಾನು. ಇವತ್ತು ಆ ಒಂದು ನ್ಯಾಯಾಲಯಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಸಿಗ್ಲಿ ಬಶ್ಯಾ ನ್ಯಾಯಾಧೀಶರಿಗೆ ನಿಂದನೆ ಮಾಡಿದ ಅಂತ ಹೇಳಿ ಆ ನ್ಯಾಯಾಧೀಶರು ಸಿಗ್ಲಿ ಬಶ್ಯಾನ ಒಳಗೆ ಕರ್ಕೊಂಬರಿ ಅಂತ ನ್ಯಾಯವಾದಿಗಳಿಗೆ ಆದೇಶ ಮಾಡಿದಾಗ ನ್ಯಾಯವಾದಿಗಳು ನನ್ನ ಕೋಲ್ಪಟ್ಟಿ ಹಿಡಿದು ಪೊಲೀಸರನ್ನ ತಳ್ಳಿ ನನಗೆ ಹಿಗ್ಗಾಮುಗ್ಗಾಗಿ ಹೊಡೆದು ನನ್ನ ಬಾಯಾಗ ಬೂಟಿಟ್ಟು ನಾನು ಹಲ್ಲು ಮುರಿದ್ರಲ್ಲ. ಅದು ಕಾನೂನು ಗೊತ್ತಿದ್ದವರು ಕಾನೂನು ಕೈ ತೊಗೊಳ್ಳೋದು ಅಪರಾಧ ಅಲ್ವಾ? ಆಮೇಲೆ ನನಗೆ 11 ಗಂಟೆಗಿಂತ ಹೆಚ್ಚಿನ ಪೊಲೀಸರು ಬಂದು ನನ್ನ ಬಿಡಿಸ್ಕೊಂಡು ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸರ್ಜನ್ ಡಾಕ್ಟರ್ ಅಂಗಡಿ ಅಂತ ಡಾಕ್ಟರ್ ಇದ್ದರು. ಅವ್ರ ಹತ್ರ 12 ಮಧ್ಯಾಹ್ನ 12 ಸಂದರ್ಭದಲ್ಲಿ MLC ಮಾಡಿಸ್ಕೊಂಡು ಈ ಸಿಗ್ಲಿ ಬಶ್ಯಾ ಚೇತನ್ ಸಿಂಗ್ ರಾಥೋಡ್ ಅಂತಂದು ಒಬ್ಬ ಶಿವಾಲಾಲನ ಮಗ SP, ಅವನ ಹತ್ರ ನಾನು ದೂರು ಕೊಡೋಕೆ ಪೊಲೀಸ್ನವ್ರು ಕರ್ಕೊಂಬಂದ್ವಿ. MLC ಮಾಡಿದ್ದನ್ನು ತೊಗೊಂಬಂದು ಕೊಡೋಕೆ ಬಂದರೆ ಅವರು ನನ್ನ ಜೈಲಿಗೆ ಹೋಗಿ ಹಾಜರುಪಡಿಸ್ರಿವನ್ನ ಅಂತ ಹೇಳಿದಾಗ ಆ ಜೈಲು ಅಧೀಕ್ಷಕರಂತಲ್ಲಿ ಹೋಗಿ ನನ್ನ ಹಾಜರುಪಡ್ಸಕ್ಕಂತ ಬಂದಾಗ ನಾನು ಅಧೀಕ್ಷಕರಿಗೆ ಹೇಳಿದೆ, ನೀವು ನನ್ನ ವಾರಂಟ್ ಇಲ್ದೇ ಒಳಗೆ ತೊಗೊಂಡ್ರೆ ನನ್ನ ಪ್ರಾಣ ನಾನು ತೊಗೋಬೇಕಾಗುತ್ತೆ, ಅದಕ್ಕೆ ಹೊಣೆ ನೀವು ಹಾಕಿರಿ ನೋಡು ಅಂದಾಗ ಅವ್ರು ನಾವು ತೊಗೊಳೋದಿಲ್ರಿ, ವಾರಂಟ್ ತೊಂಬರಿ ಅಂದಾಗ ನನ್ನ ವಾರಂಟ್ ಇನ್ನೂ ಕೋರ್ಟ್ ಕರ್ಕೊಂಡು ಹೋಗಿದ್ದು ವಾರಂಟ್ ಅವರಂತಲೇ ಇತ್ತು. ಅವಾಗ 5 ಗಂಟೆ ಮಟ್ಟ ನನಗೆ ಅಲ್ಲಿ ಹೊರಗಡೆ ಸುತ್ತಾಡಿಸಿ DR ಆಫೀಸ್ ಅಂತಲ್ಲಿ ಸುತ್ತಾಡಿಸಿ ಆಮೇಲೆ ಕರ್ಕೊಂಬಂದು ವಾರಂಟ್ ತೊಗೊಂಬಂದು ಅದ್ರ ಮೇಲೆ ನನಗೆ 307
ಸೆಕ್ಷನ್ನ ಜಾರಿಗೆ ಮಾಡಿ ವಕೀಲನ ಬಳ ಕಡ್ದ ಅಂತಂದು ಆ ವಕೀಲ ಎಮ್ ಎಲ್ ಸಿ ಆಗಿದ್ದಾವಾಗ ನನ್ನ ಎಮ್ ಎಲ್ ಸಿ ಆಗಿದ್ದಾವಾಗ ನಂದು 12 ಗಂಟೆಗಾದ್ರೆ ಒಂದು 2:30 ಗಂಟೆಗೆ ಎಮ್ ಎಲ್ ಸಿ ಮಾಡಿಸಿದ. ಆ ವಕೀಲ ಯಾರು ವೃತ್ತಿಯಲ್ಲಿ ಒಬ್ಬ ವಕೀಲ ಆದ್ರೂ ಪ್ರವೃತ್ತಿಲಿ ಒಬ್ಬ ಆ ವಕೀಲನ ಕೊಲೆ ಮಾಡಿದಂಥ ಕೊಲೆಗಾರ ಅಂಥ ಒಬ್ಬ ಆ ಕೊಲೆಗಾರ ನನ್ನ ಮೇಲೆ ಹಲ್ಲೆ ಮಾಡಿ ಎಲ್ಲ ಒಂದು 20 ಮಂದಿ ವಕೀಲರು ನನ್ನ ತುಳಿದಾಡಿ ನನ್ನ ಹಲ್ಲು ಮುರಿದ್ರಲ್ಲ. ಅದು ಕಾನೂನು ಎಲ್ಲೇ ನಮ್ಮ ಮೇಲೆ ಬರುತ್ತಂತಂದು ಎಸ್ ಪಿಗೆ ಕೈ ಮುಗಿದು ನ್ಯಾಯಾಂಗ ಕಾರ್ಯಾಂಗ ಒಂದಾಗಿ ನನ್ನ ಮೇಲೆ 307 ಕೇಸ್ ಹಾಕಿದರು. ಆವಾಗ ನಾನು ಅದಕ್ಕೆಲ್ಲ ಎಷ್ಟೋ ನ್ಯಾಯಾಧೀಶರು ಈ ಕೇಸ್ ವಿಚಾರಣೆ ನಡ್ಸೋಕೆ ಬಂದ ನಾನು ತಕರಾರು ಹಾಕ್ಕೊತನೇ ಬಂದಿದ್ದೆ. ಆ ಕೇಸ್ಗೆ ನ್ಯಾಯಾಧೀಶರು ಕೆಲವೊಬ್ಬರು ಒಳ್ಳೆಯವರಿದ್ದರು, ನೀ ಕೇಳೋದು ಸರಿಯಾಗೈತಿಪ್ಪ ನೋಡೋಣ ಅಂತಂದು ಅವ್ರು ಟ್ರಾನ್ಸ್ಫರ್ ಆಗಿ ಹೋದರು. ಹಿಂಗೇ ಬಂದಾಗ ಒಬ್ಬ ಸದಾನಂದ ಸ್ವಾಮಿ ಅಂತ ಬಂದ ಜಂಗಮ್ಮ. ಇವತ್ತು ಎಲ್ಲ ಜಂಗಮರು ಕೆಟ್ಟವರಲ್ಲ, ಅದರಲ್ಲಿ ಒಬ್ಬೊಬ್ಬ ಕೆಟ್ಟ ನನ್ನ ಮಕ್ಕಳು ಇರ್ತಾರೆ. ಅದಕ್ಕೆ ನಾನು ಹೇಳಿದೆ ಅವನಿಗೆ ಈ ಕೇಸ್ನ ವಿಚಾರಣೆಗೆ ನಾನು ಕೇಳಿಕೊಂಡೆ, ನೋಡಿ ಸ್ವಾಮಿ ನಾನು ಕಳ್ತನ ಮಾಡಿದ್ರೆ ಪೊಲೀಸ್ನವ್ರು ಕೇಸ್ ಹಾಕಿ ಕೋರ್ಟಿಗೆ ಕಳಿಸ್ತಾರೆ. ಕೋರ್ಟ್ನವರು ನನಗೆ ನನ್ನ ಮೇಲೆ ದೂರು ಕೊಟ್ಟಾಗ ಇವತ್ತು ಅವರೇ ವಾದದಾರರು, ಅವರೇ ದೂರುದಾರರು, ಅವರೇ ತೀರ್ಪುಗಾರ ಅಂದರೆ ಇಲ್ಲಿ ಆರೋಪಿಗೆ ಅನ್ಯಾಯ ಆಗುತ್ತೆ. ಇದನ್ನು ಸಾರ್ವಜನಿಕರ ಮುಂದೆ ಇತ್ಯರ್ಥಕ್ಕಿಡಬೇಕು. CC ಕ್ಯಾಮ್ರಾ ಅಳವಡಿಸ್ಬೇಕು. ಇದರಲ್ಲಿ ಅಪರಾಧಿ ಆದರೆ ನನಗೆ ಗಲ್ಲು ಕೊಡಲಿ. ಒಂದು ವೇಳೆ ನಿರಪರಾಧಿ ಆದರೆ ಕಾನೂನನ್ನು ನನ್ನ ಮುಂದೆ ತಲೆಬಾಗಬೇಕು. ಯಾಕಂದರೆ ನಾನು ಅಂಥ ಆರ್ಗ್ಯುಮೆಂಟ್ ಮಾಡೋ ಬಸ್ಯ ನಾನು ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗಲಿ ಒಪ್ಕೊಳ್ಳೋಂಗಿಲ್ಲ. ತಪ್ಪು ಮಾಡಿದ್ರೆ ಮಾಡಿದ್ದೀನಿ ಅಂತ ಸತ್ಯ ಹೇಳಿ ಬದುಕೋ ಬಸ್ಯ ಇದ್ದೀನಿ. ಅದಕ್ಕೋಸ್ಕರ ಅಂಥ ಒಂದು ಪ್ರಕರಣದಲ್ಲಿ ಆ ಒಂದು 4 ಗೋಡೆ ಮಧ್ಯದಲ್ಲಿ ಹೆಂಗೆ 376 ರೇಪ್ ಕೇಸ್ ನಡೀತಿಲ್ಲ ಹಂಗೆ ಈ ಪ್ರಕರಣ ನಡೆಸಿ ನನಗೆ 5 ವರ್ಷ ಶಿಕ್ಷೆ ಕೊಟ್ಟರು. 5 ವರ್ಷ ಶಿಕ್ಷೆ ಕೊಟ್ಟಗಡ್ಲೇನ 3 ವರ್ಷಕ್ಕೆ ಶಿಕ್ಷೆ ಕೊಟ್ಟಿದ್ರೆ ಅಲ್ಲೇ ರಿಕಾಲ್ ಆಗ್ತಿತ್ತು ಆ ಪ್ರಕರಣ. ಜಾಮೀನು ಮೇಲೆ ಇದ್ದೆ ನಾನು. ಆಮೇಲೆ ರಿಕಾಲ್ ಆಗ್ತಿತ್ತು. ಅಂಥದ್ರಲ್ಲಿ ಆ ಕೇಸಿಗೆ ಜಾಮೀನು ತೊಗೊಂಡಿದ್ದೆ. 307 ಕೇಸ್ಗೆ ಹೊರಗೂ ಬಂದಿದ್ದೆ. ಹೊರಗಿನಿಂದ ಕೋರ್ಟಿಗೆ ಹಾಜರಾಗಿದ್ದೆ. ಕೊನೆಗೆ ಜಜ್ಮೆಂಟ್ ಆಗೋ ಮುಂದೂ ಹೊರಗಿದ್ದೆ. ಅವಾಗ ನನಗೆ ಆ ಕೇಸ್ನಲ್ಲಿ ಕರೆದು 5 ವರ್ಷ ಶಿಕ್ಷೆ ಕೊಟ್ಟಿನಿ ಅಂದರು. 3 ವರ್ಷ ಕೊಟ್ಟಿದ್ರೆ ಅಲ್ಲೇ ರಿಕಾಲ್ ಹಾಕಿತ್ತು. 5 ವರ್ಷ ಕೊಟ್ಟಿದ್ದರಿಂದ ಹೈಕೋರ್ಟ್ಗೆ ಹೋಗಿ ಇದನ್ನು ರಿಕಾಲ್ ಮಾಡಿಸ್ಬೇಕಂತಂದು ಒಬ್ಬ ಲಾಯರ್ ಹಲ್ಕ ನನ್ನ ಮಗ ಅವನಿಗೆ ಆರ್ಗ್ಯುಮೆಂಟು ಗೊತ್ತಿಲ್ಲ. ನನ್ನ ಕೇಸ್ ಹಿಡಿದ್ರೆ ನನ್ನ ಮಗನಿಗೆ ಹೇಳೋದು ನಾನು. ಅವನೇನು ಮಾಡ್ದ, ನನ್ನ ಹೆಂಡತಿ ಅಂತೇಳಿ ಒಂದು 25,000 ರೂಪಾಯಿ ತೊಗೊಂಡ. ಇದನ್ನು ವಕೀಲರ ಕಡೆಯಿಂದ ಆಗಲ್ಲ ಅನ್ನೋದು ನನಗೆ ಗೊತ್ತಾಗಿ ಬೇಲ್ ಮಾಡಿಸ್ತೀನಿ ಬಿಡೋ ಅಂತಂದು ಹೇಳಿ ಅದನ್ನು ಬೇಲ್ನ 4 ತಿಂಗಳು 5 ತಿಂಗಳು ಮುಂದೆ ದೂಕಿ ಆರ್ಗ್ಯುಮೆಂಟ್ಗೆ ಮುಂದೆ ದುಕ್ಕೊಂತ ಬಂದು ಕೊನೆಗೆ ಅದನ್ನು ರಿಜೆಕ್ಟ್ ಮಾಡಿಸಿದ. ಆವಾಗ ಈ ಸಿಗ್ಲಿ ಬಸ್ಯ ಬೆಂಗಳೂರಿನಿಂದ ಒಳ್ಳೆ ಯಾವುದಕ್ಕೂ ಭಯ ಪಡಲಾರ್ದಂಥ ವಕೀಲರಿದ್ದರು. ಆ ವಕೀಲನ್ನು ಕರೆಸಿದ್ರೆ ನಾನು ಜಾಮೀನು ಮೇಲೆ ಹೊರಗೆ ಬರ್ತೀನಿ ಅನ್ನೋದು ಗೊತ್ತಾಯ್ತು. ನನ್ನ ಗೆಳೆಯ ಇದ್ದ ರೌಡಿ, ಇದು ಹೆಬ್ಬಟ್ಟು ಮಂಜುನ ಆತ್ಮೀಯ ಶಿಷ್ಯ ಮಾರ್ಕೆಟ್ ಲೋಕಿ ಅಂತಂದು ಬೆಂಗಳೂರಿನಲ್ಲಿ. ಆತನಿಗೆ ನಾ ಫೋನ್ ಮಾಡಿ ನನಗೆ ಜಾಮೀನು ಮಾಡಿಸು, ಇದು ಒಂದು ಕಾನೂನಿನ ಒಂದು ಪ್ರಕರಣ ಆಗಿದ್ದರಿಂದ ಅಂದಾಗ ನೀ ಹೆದರಬೇಡ ಅಂತಂದು ರೌಡಿನ ಕಾರ್ ತೊಗೊಂಬಂದು ಲಾಯರ್ ಕರ್ಕೊಂಬಂದು ಆ ಜಾಮೀನು ನಾನು ಬಿಡುಗಡೆ ಆಗೋಮಟನು ಅವರು ಇಲ್ಲೇ ಉಳಿದ್ರು. ಅವರ ಋಣ ನನ್ನ ಮೇಲೆ ಭಾಳ ಐತಿ, ಅದು ಮುಂದೆ ನಾನು ತೀರಿಸ್ತೀನಿ. ಆದರೆ ಅಂಥ ಪ್ರಕರಣದಲ್ಲಿ ನಾವು ಹೊರಗೆ ಬಂದು ಇವತ್ತು ನಾನು ಕೇಳೋದಿಷ್ಟೇ, ನಿಮ್ಮ ಕಾನೂನಿನವರಿಗೆ ಈ ಪ್ರಕರಣದಲ್ಲಿ 1 ದಿನ ಶಿಕ್ಷೆ ಕೊಡಿಸ್ತೇನೆ ಅನ್ನೋಂಥ ಯಾರಾದರೂ ಕಾನೂನು ಕಲಿತವ್ರಾಗಲಿ, CV ನಾಗೇಶ್ ಆಗಿರಲಿ, ಮಹೇಶ್ ರಾಮ್ ಜಟ್ಲಾನಿ ಆಗಿರಲಿ, ಈ ಪ್ರಕರಣ ಹಿಡ್ಕೊಂಡು ಈ ಪ್ರಕರಣದಲ್ಲಿ ನನ್ನ ಅಪರಾಧಿ ಮಾಡೋಕ್ಕಾಗುತ್ತಾ? ಯಾಕಂದ್ರೆ ಈ ಪ್ರಕರಣದಲ್ಲಿ 25 ಮಂದಿ ಪ್ರತ್ಯಕ್ಷ ನ್ಯಾಯವಾದಿಗಳು ಸಾಕ್ಷಿ ಅದಾರ. ಒಬ್ಬ PP ಅದಾನ, 3 ಮಂದಿ ಪೊಲೀಸರು ಅದಾರ, ನ್ಯಾಯಾಧೀಶ ಅದಾನ. ಇಂಥ ಕೇಸ್ನ ಸಾರ್ವಜನಿಕರ ಮುಂದೆ ಈ ಕೇಸ್ನ ಬಹಿರಂಗಪಡಿಸಿ ಈ ಸಿಗ್ಲಿ ಬಸ್ಸನಿಗೆ ಆರ್ಗ್ಯುಮೆಂಟ್ ಮಾಡೋಕೆ ಕೊಟ್ಟರೆ ಈ ಕೇಸ್ನ 45 ನಿಮಿಷ ಆರ್ಗ್ಯುಮೆಂಟ್ನಲ್ಲೇ ನಾನು ಬಿಡುಗಡೆ ಅನ್ನೋದು ಇಡೀ ಜನ ಕೇಕೆ ಹಾಕಿ ಹೇಳಬೇಕು, ಅವ್ರ ತಲೆ ಬಾಗಬೇಕು. ಅಂಥ ಆರ್ಗ್ಯುಮೆಂಟ್ ನನ್ನಂತಲ್ಲಿದೆ. ಆದ್ರೂ ಇವ್ರ ಕಾನೂನು ಇಟ್ಕೊಂಡು ಇವರೇ ನನಗೆ ಶಿಕ್ಷೆ ಕೊಟ್ಟು ಈ ರೀತಿ ಅಪರಾಧಿಗಳನ್ನ ತುಳಿಯಂಥ ಕಾನೂನು ವ್ಯವಸ್ಥೆ ಐತಿ. ಅದಕ್ಕೋಸ್ಕರ ನಾನು ದರ್ಶನನ್ನು ಆ ಒಂದು ಕೊಲೆ ಕೇಸ್ನಾಗಿದ್ದಾಗ ಆ ಕೇಸ್ನ ನಾನು ಅವನು ಬಿಡುಗಡೆ ಮಾಡಿಸಿದ್ರೆ ಅವನ ಸಹಾಯದಿಂದ ಈ ಕೇಸ್ನ ನನಗೆ ಹಣದ ಬಲ ತಗೊಂಡು ನಾನು ಹೋರಾಟ ಮಾಡಿ ಈ ಕೇಸ್ನ ನನ್ನಲ್ಲಿ ನಿರಪರಾಧಿ ಮಾಡಿ ಕಾನೂನಿಗೆ ಬುದ್ಧಿ ಕಲಿಸ್ಬೇಕನ್ನಂಥ ಬಸ್ಯ ಇದ್ದೀನಿ. ಈಗೂ ಕರ್ನಾಟಕದಾಗ ಅಂತಿಂಥ ಪಂಡಿತರು ಇದಾರಿಲ್ಲ. ಈ ಸಿಗ್ಲಿ ಬಸ್ಯ ನೋಡಿಲ್ಲೇ ಆ ಪ್ರಕರಣದಲ್ಲಿ ಬಹಿರಂಗಪಡಿಸಿದ್ರೆ ಇಡೀ ಪ್ರಜಾಪ್ರಭುತ್ವಕ್ಕೆ ಗೊತ್ತಾಗುತ್ತೆ ಕಾನೂನು ವ್ಯವಸ್ಥೆ ಎಷ್ಟು ಕೀಳಾಗೈತಿ ಅನ್ನೋದು. ಅನ್ನ ತಿನ್ನೋ ಬಾಯಲ್ಲಿ, ತೀರ್ಪು ನೀಡೋಂಥ ಬಾಯಲ್ಲಿ
ಸುಳ್ಳು ಸಿಗ್ಲಿ ಬಸ್ಸಿನ ಮೇಲೆ ಸುಳ್ಳು ಹೇಳಿಕೆ ಕೊಟ್ಟಿದ್ದೀರಲ್ಲ. ನಾನು ಇಡೀ ಹಾವೇರಿ ಕೋರ್ಟ್ನಾಗ ಅವತ್ತು ಪಬ್ಲಿಕ್ ಅದಾರ ಮತ್ತು ಪೊಲೀಸರು ಅದಾರ. ಯಾಕಂದರೆ ಸೆಷನ್ ಕೋರ್ಟು, MFC ಕೋರ್ಟು, ಸಿವಿಲ್ ಕೋರ್ಟು ಎಲ್ಲ ಒಂದೇ ಆವರಣದಲ್ಲಿ ಚಾಲು ಇದ್ದಂಥ ಸಂದರ್ಭದಲ್ಲಿ ಇಂಥ ಗಲಾಟೆ ಆಗಿ ಮತ್ತು ಬೈಕೋಟ್ ಆದಂಥ ಇತಿಹಾಸ ಆದಂಥ ಬಸ್ಸನ್ನು ವಿರುದ್ಧ ಹೋರಾಟ ಮಾಡಿದಂಥ ದಿನ ಅಂಥ ಒಂದು ಪ್ರಕರಣನ ನೀವು ಯಾಕೆ ಬಹಿರಂಗವಾಗಿ ಸಾರ್ವಜನಿಕರ ಮುಂದಿಟ್ಟು ಆ ಕೇಸ್ನಲ್ಲಿ ನಾ ಅಪರಾಧಿ ಆದರೆ ನಾನು ಕೊಡಲಿ, ನಾ ಸ್ವೀಕರಿಸ್ತೀನಿ. ಆದರೆ ನಾನು ನಿರಪರಾಧಿ ಆದರೆ ಕಾನೂನು ಏನು ಮಾಡ್ತೈತೆ ಅನ್ನೋದು ಎಲ್ಲ 6 ಕೋಟಿ ಕನ್ನಡಿಗ ಪಂಡಿತರಿಗೂ ನಾ ಕೇಳ್ತೀನಿ. ಇದಕ್ಕೆ ಎಷ್ಟು ಮಂದಿ ಲೈಕ್ ಮಾಡ್ತೀರಿ, ಎಷ್ಟು ಮಂದಿ ನನ್ನ ಅರ್ಥ ಮಾಡ್ಕೊಳ್ಳೋದೇ ಹುಚ್ಚರಾಗ್ತೀರಿ ಅನ್ನೋದು ನನಗೆ ಗೊತ್ತಾಗಬೇಕು. ಯಾಕಂದರೆ ಇದು ನನ್ನ ಪ್ರೆಸ್ಟೀಜ್. ಯಾಕಂದರೆ ನಾನು 60 ಮನೆ ಕಳ್ತನ ಮಾಡೀನಿ ಅಂತ ನಾನು ಒಪ್ತೀನಿ. ಆದರೆ 2 ಪ್ರಕರಣದಲ್ಲಿ ನನಗೆ ಅನ್ಯಾಯ ಆದಂಥ ಈ ನ್ಯಾಯಾಂಗದಿಂದ ಅನ್ಯಾಯ ಆದಂಥ ವ್ಯವಸ್ಥೆಗೆ ನಾನು ಧಿಕ್ಕಾರ ಹಾಕ್ತೀನಿ. ಯಾಕಂದರೆ ನಾನು 33 ವರ್ಷ ಕಳ್ಳ ಅಂತಂದು ತೀರ್ಪು ಕೊಡದೇ ಇದ್ರೂ ನಾನು 33 ವರ್ಷ ನನ್ನ ಕರ್ಮನ ಜೈಲಲ್ಲೇ ಅನುಭವಿಸಿ ಹೆಚ್ಚಿನ ಸಮಯ ತಗೊಂಡು ಅಲ್ಲೆಲ್ಲ ಕಾದಂಬರಿಗಳಿಂದ ಹಿಡಿದು ಎಲ್ಲನೂ ಓದಿ ಎಲ್ಲ ಕೈದಿಗಳ ಚಾರ್ಜ್ ಶೀಟನ್ನು ಹಣೆಬಾರನ್ನ ನಾವು ಓದಿ ಇವತ್ತು ಎಷ್ಟೋ ಪ್ರಕರಣಗಳು ನನ್ನ ತಲೆಯಾಗದವು. ಇವು ಕೆರಿತಾ ಇದ್ದವು ಒಂದೊಂದು ಜಿಲ್ಲಾದ್ದು. ಯಾಕಂದರೆ ನಾನು ಮುತಾಲಿಕಲ್ಲ ಪುನೀತ್ ಕೆರಳೆ ಅಲ್ಲ, ಸಿಗ್ಲಿ ಬಸ್ಸ. ನನ್ನ ಊರಾಗ ನನ್ನ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ಗೆ ಪವರ್ ಕೊಟ್ಟಿಲ್ಲ. ಇವತ್ತಿಗೆ ಸಿಗ್ಲಿ ಬಸ್ಸ ಕರ್ನಾಟಕದಾಗ ಪ್ರತಿಯೊಂದು ಜಿಲ್ಲಾನ ಸುತ್ತಿ ದೇವಾನುದೇವತೆಗಳ ಆಶೀರ್ವಾದ ಪಡ್ಕೊಂಡ್ರು ಸಿಗ್ಲಿ ಬಸ್ಸ ಸ್ಟೇಷನ್ಗೆ ಹೋದ್ರೂ ನನಗೆ ಕಷ್ಟ ಐತಂದ್ರೆ ಹೊಟ್ಟೆ ತುಂಬ ಉಣಿಸಿ ಸಿಗ್ಲಿ ಬಸ್ಸನ್ನು ಬಸ್ ಹತ್ತಿಸಿ ಕಳಿಸ್ತಂಥ ಪೊಲೀಸ್ನವ್ರು ಅದಾರ. ಯಾಕಂದರೆ ಈ ಸಿಗ್ಲಿ ಬಸ್ಸ 33 ವರ್ಷ ಅವ್ರ ಜೊತೆಲಿನ ಮಗ ಆಗಿ ಅವ್ರ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ, ನನ್ನಿಂದ ಒಂದು ಇಂಕ್ರಿಮೆಂಟ್ ಕಟ್ ಆಗ್ದಂಗೆ, ನಾನು ಒಂದು ಎಸ್ಕೇಪ್ ಆಗ್ದಂಗೆ 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ನಾನೇ ತೋರಿಸಿದ್ದೇನೆ ಅವ್ರಿಗೆ. ಇವತ್ತಿಗೆ ಸಿಗ್ಲಿ ಬಸ್ಸನ್ನು ಕಂಡ್ರೆ ಅಷ್ಟು ಗೌರವ ಕೊಡ್ತಾರೆ. ಯಾಕಂದರೆ ಕೆಲವೊಂದು 10 ಮಂದಿ ಪುಡಾರಿ ಇದ್ದೇ ಇರ್ತಾರೆ ಎಲ್ಲ ವ್ಯವಸ್ಥೆಯಲ್ಲಿ. ಅಂಥವನ್ನ ಒದ್ದು ಹೊರಗಾಕಿ ಒಳ್ಳೆಯ ಸಮಾಜ ಕಟ್ಟ್ರಿ. ಕಾನೂನು ಸರಿಯಾಗಿಲ್ಲ. ಸತ್ತ ಮೇಲೆ ತೀರ್ಪು, ಸತ್ತ ಹೆಣ್ಣ ಮೇಲೆ ಪಂಚನಾಮ, ಸತ್ತ ಹೆಣ್ಣ ಮೇಲೆ ಪರಿಹಾರ, ಸತ್ತ ಹೆಣ್ಣ ಮೇಲೆ ಇಂಥ ಪ್ರಚಾರ ಇವೆಲ್ಲ ನಿಲ್ಲಬೇಕಂದ್ರೆ ನಾವೆಲ್ಲರೂ ಪ್ರಜಾಪ್ರಭುತ್ವದವರು ಎದ್ದೇಳಬೇಕು. ಸಂವಿಧಾನನ ಉಳಿಸ್ಬೇಕು, ಸ್ವತಂತ್ರನ ಉಳಿಸ್ಬೇಕು, ರಾಷ್ಟ್ರಧ್ವಜನ ಉಳಿಸ್ಬೇಕು, ರಾಷ್ಟ್ರಗೀತೆನ ಉಳಿಸ್ಬೇಕು. ಉಳಿದ ಅವಶ್ಯಕತೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಸಂವಿಧಾನದ ಪಾಲಕ. ಎಲ್ಲರೂ ಸಂವಿಧಾನ ಪಾಲಿಸ್ಬೇಕು. ಸಂವಿಧಾನ ಮಡಿಯಾಗಿದ್ದರೆ ರಾಮನು ಮಡಿಯಾಗಿರ್ತಾನೆ. ಯಾಕಂದ್ರೆ ಇವತ್ತು ರಾಮನ ಗುಡಿ ಕಟ್ಟಬೇಕಾದ್ರೆ ಸಂವಿಧಾನದಿಂದನ ರಾಮನ ಗುಡಿ ಕಟ್ಟಿದ್ದಾರೆ. ಯಾಕಂದ್ರೆ ಇಂಥ ಸಂವಿಧಾನದೊಳಗಡೆ ಇಂಥ ಒಂದು ತೀರ್ಪು ಬಂದು ಬಾಬ್ರಿ ಮಸೀದಿ ಅದನ್ನು ಅಲ್ಲಗಳೆದು ರಾಮ ಮಂದಿರ ಕಟ್ಟಿದ್ದಾರೆ ಅಂದರೆ ಇದು ಪ್ರತಿಯೊಬ್ಬ ಹೋರಾಟಗಾರನ ಶ್ರಮ ಇದೆ ಅಂತ ನಾವು ತಿಳ್ಕೋಬೇಕು. ಇವತ್ತು ಅಂಥ ರಾಮನ ಗುಡಿಯಾಗನ ಅಂಥ ಕಳ್ತನ ಆಗೈತೆ ಅಂದರೆ ಇಂಥ ಹುಚ್ಚು ನನ್ನ ಮಕ್ಕಳಿಗೆ ಎಂಥ ಕಳ್ಳರದಾರ ಅನ್ನೋದು ಅವರೇ ಜಗತ್ತಿಗೆ ತೋರಿಸ್ಕೊಟ್ಟಾರೆ. ಇನ್ನೂ ನಂಬ್ತೀರಿ ಇಂಥ ಅಲ್ಕ ನನ್ನ ಮಕ್ಕಳನ್ನ? ನಂಬಬೇಡಿ. ಯಾಕಂದ್ರೆ ಅವ್ರ ಕೈಯಾಗ ಕಾನೂನು ಐತೆ ಅಂತಂದು ನೋಡಿ ಅವನು ಯಾರು ರಮೇಶ್ ಜಿನಿಗಿ ಒಬ್ಬ ಮಂತ್ರಿ ಆಗಿ BJPಯಲ್ಲಿ ಮಂತ್ರಿ ಆಗಿ ಇವತ್ತು ಅವನು ಕೊಟ್ಟಂಥ ಹೇಳಿಕೆನ ಅವನು ಅಲಿಸಿ ಅರ್ಥ ಮಾಡಿಕೊಂಡ್ರೆ ಇಡೀ BJP ಸರ್ಕಾರದಲ್ಲಿ ಎಷ್ಟೋ ಜಾತಿಗಳದಾವಲ್ಲ ಅವರೆಲ್ಲ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ. RSS ಸೇವೆ ಮಾಡ್ಕೊತಾನೆ ಬದುಕ್ತಾ ಇದ್ದಾರೆ. ಎಲ್ಲಿ ನಮ್ಮನ್ನು ಕೊಂದು ಬಿಡ್ತೈತೆ RSS ಅಂತಂದು ಇವತ್ತು ರಮೇಶ್ ಜಿನಿಗಿ ಅವರ ಹೇಳಿಕೆನ ಸತ್ಯ ಅಂತ ತಿಳ್ಕೊಳ್ಳಿ. ಸಂವಿಧಾನ ಪಾಲಕ ಪ್ರಿಯಾಂಕಾ ಗಾಂಧಿ ಅವನ್ನ ಒಪ್ಪ್ರಿ. ಯಾಕಂದರೆ ಇವತ್ತು ದೇಶ ಉಳಿಸೋದು ಹೆಂಗೆ, ಅಳೆಯೋದು ಹೆಂಗೆ, ಬಿದ್ದವರಿಗೆ ಒಂದು ತುತ್ತು ಅನ್ನ ಹಾಕೋದು ತಪ್ಪ. ಕೋಟಿ ಆಸ್ತಿ ಮಾಡ್ಕೊಂಡ್ರಿ, ಕೋಟಿ ಜಮೀನು ಮಾಡ್ಕೊಂಡಿರಿ. ಇವತ್ತು ಒಬ್ಬ ಬಡವನ ಮಗಳಿಗೆ ಒಂದು ತೊಲಿ ಬಂಗಾರ ತೊಗೊಂಡು ಮದುವೆ ಮಾಡೋಂಥ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಏನು ಕೊಟ್ಟಿದ್ದಾರೆ ಈ ದೇಶಕ್ಕೆ? ದೇವಸ್ಥಾನನ ನಾವೆಲ್ಲ ಮಡಿ ಮಾಡ್ಕೊಂಡೀವಿ, ನಾವೆಲ್ಲ ದುಡ್ಡು ಹಾಕಿದ್ದೀವಿ. ಇವತ್ತು ಆ ದುಡ್ಡಿಗೆ ಮಾಲಕರು ಇವ್ರು ಆದರೆ ದೇಶ ಹೆಂಗೆ ಉದ್ಧಾರ ಆಗುತ್ತೆ? ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡು ಈ ದೇಶ ಕಟ್ಟ್ರಿ. ಇದು ನನ್ನ ಸವಾಲು ಕಾನೂನು ಪಂಡಿತರಿಗೆ. ಸುಮ್ಮನೆ ಯೂಟ್ಯೂಬಲ್ಲಿ ಸಿಗ್ಲಿ ಬಸ್ ಹಂಗೆ ಮಾಡ್ದೆ, ಸಿಗ್ಲಿ ಬಸ್ ಹಿಂಗೆ ಮಾಡ್ದೆ. ಬಿಡ್ರು, 80 kg ಬಂಗಾರ ಕಳ್ಳ ನಾನು ಇವತ್ತು 80 ಕೋಟಿ ಆಗ್ತಿದ್ದೆ. ದುಡ್ಡು ಎನಿಸೆನ್ಸ್ ಬಳಸೋದವು ಬಂಗಾರ ನೋಡಿ ಸಾಕಾಗೈತಿ. ಜೀವನ ಬಯಸಿ ಬಂದವನು ಆ ಜೀವನದ ದಾರಿ ನಿಮ್ಮೆಲ್ಲರಿಗೂ ತಿಳಿಸ್ಬೇಕನ್ನೋ ನಾನು ಅಂಥ ಬಸ್ಸಿದ್ದೀನಿ. ನಾನು ಯಾರು ಶತ್ರುನೂ ಅಲ್ಲ. ಗ್ರಾಮದಾಗ ರೈಮ್ ಇರಬೇಕಂತ ಇಂಥ ಮೊಹರಂ ಹಬ್ಬ
ರಾಮ ರೈಮರ ಹಬ್ಬದ ದಿನದಂದು ನಿಮ್ಮೆಲ್ಲರಿಗೂ ಈ ಸಿಗ್ಲಿ ಬಸ್ಯ ಕೈ ಮುಗಿದೇತನ. ನನಗೆ ತಂದೆ ತಾಯಿನೂ ಅದಾರ, ನನಗೆ ಹೆಂಡತಿ ಮಕ್ಕಳು ಅದಾರ. ಯಾಕಂದರೆ ಹೆಂಡತಿ ಮಕ್ಕಳು ಇಸ್ಲಾಮ್ದವ್ರು ಅದಾರ, ತಂದೆ ತಾಯಿ ಹಿಂದೂಗಳು ಅದಾರ ಅಂದ್ಬಳಕ ನನಗೆ ಕಬ್ರಸ್ತಾನೂ ಬೇಡ, ರುದ್ರಭೂಮಿನೂ ಬೇಡ. ಎಲ್ಲೇ ಒಂದು ಜಾಗದಾಗ ಉಗಿದ್ರೆ ಇತ್ತ ನನ್ನವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅದಕ್ಕೋಸ್ಕರ ನಾನು ಖಂಡ ತಿಂದಿಲ್ಲ, ಹೆಂಡ ಕುಡ್ದಿಲ್ಲ, ಸೊಂಟ ಊದಿಟ್ಟಿಲ್ಲ ಅಂತ ದಾಖಲೆ ಇದ್ದರೆ ನನ್ನ ಮುಂದೆ ತಂದಿಡ್ರಿ. ನನ್ನ ಆರ್ಗ್ಯುಮೆಂಟೇ ನನ್ನ ಒಂದು ವಿಶ್ವದಲ್ಲಿ ಅತಿ ಮಾತಿನ ಮಲ್ಲ ಯಾರಂದರೆ ಸಿಗ್ಲಿ ಬಸ್ಯ ಅಂತ. ಬಿಗ್ ಬಾಸ್ಗೆ ನನ್ನ ಕರೆಸ್ರಿ, ಕಾನೂನು ತಿಳ್ಕೊಳ್ರಿ. ಅಂಥ ಸಮಯ, ಅಂಥ ಅವಕಾಶ ಈ ಸಿಗ್ಲಿ ಬಸ್ಸಿಗೆ ಅವಕಾಶ ಮಾಡಿಕೊಡ್ರಿ. ಯೂಟ್ಯೂಬ್ನಲ್ಲಿ ಏನೇನೋ ಲೈಕ್ ಮಾಡಿ ಏನೇನೋ ಹೇಳಿದ್ದೀರಾ, ಈಗ ಅದನ್ನು ಸಾಧನೆ ಮಾಡಿಕೊಡಿ. ದರ್ಶನ್ ಅವ್ರನ್ನ ಮುಂದಿನ ಸಂದರ್ಭದಲ್ಲಿ CM ಆಗೇ ಆಗ್ತಾರೆ. ಯಾಕಂದರೆ ಅವರು ಯಾವ ಆದಾಯ ಪಡ್ಕೊಂಡು ಕೊಲೆ ಆರೋಪದಲ್ಲಿ ಹೊತ್ತಿಲ್ಲ. ಅದರಲ್ಲಿ ಆರೋಪಿ ಆದ್ರೂ ಅದು ನಮಗೆ ಯಾವುದೂ ನೋವು ಅನ್ಸೋಂಗಿಲ್ಲ. ಯಾಕಂದರೆ ನಾವು ಹಿಂದೆ ಯಾವತ್ತದೀವಿ. ಯಾಕಂದರೆ 99% ವಿನ್ ಆಗಿ ಇವತ್ತು ಒಂದರಲ್ಲಿ ಫೇಲ್ ಆಗ್ಯಾನಂದ್ರೆ ಅವನು ಮುಂದಿನ ದಿನಮಾನಗಳು ಇತಿಹಾಸ ಬರೀತು ಅಂತ ಈ ಸಿಗ್ಲಿ ಬಸ್ಯ ದರ್ಶನ್ ಅವ್ರ ಬಗ್ಗೆ ಆಗಲಿ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗಲಿ, ಇನ್ನೂ ಕೆಲವೊಬ್ಬರ ಬಗ್ಗೆ ಈ ದೇಶದ ಸೇವೆ, ಜನರ ಸೇವೆ ಮಾಡಿದವ್ರ ಬಗ್ಗೆ ನಾನು ಯಾವತ್ತೂ ಶರಣು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.